ನಮಸ್ತೆ ಮ್ಯಾಮ್, ಹೇಗಿದ್ದೀರಿ? All good, Diksha. ಹೌ ಇಸ್ ದ ಎಲೆಕ್ಷನ್ ಕ್ಯಾಂಪೇನಿಂಗ್ ಗೋಯಿಂಗ್ ಆನ್ ಮ್ಯಾಮ್? It's become quite hectic and busy, but there's a lot of energy on ground and lot of positivity. And definitely, we are sure Congress is going to win in Davangere. ಮ್ಯಾಮ್, ಲಾಸ್ಟ್ ಟೈಮ್ 2023 ವಿ ಹ್ಯಾಡ್ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ಸ್. ಅದರಲ್ಲಿ ಶಾಮನೂರ್ ಶಿವಶಂಕರಪ್ಪಾಜಿ ಹಾಗೂ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ ಅವ್ರ ಪರವಾಗಿ ನೀವು ಯೂತ್ ಇಂಟ್ರಾಕ್ಟಿವ್ ಸೆಷನ್ ಮಾಡಿದ್ರಿ, ಯುವ ಧ್ವನಿ ಅಂತ. ದಾವಣಗೆರೆದ ವಿವಿಧ ಇನ್ಸ್ಟಿಟ್ಯೂಷನ್ ಇಂದ ನೂರಾರು ಮಕ್ಕಳನ್ನ ಸೇರಿಸಿ ನೀವು ದಾವಣಗೆರೆ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಅವರ ಆಸೆ ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ನೀವು ಒಂದು ದೀರ್ಘ ಚರ್ಚೆನೆ ಮಾಡಿದ್ರಿ, ತಾಸುಗಟ್ಲೆ. ಈಗ ಈ ಸಲ 2024 ಅಲ್ಲಿ ಲೋಕಸಭಾ ಚುನಾವಣೆಗೆ ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೀವೇ ನಿಂತಿದ್ದೀರಿ. ಈ ಸಲ ಕೂಡ ಯುವ ಪ್ರತಿನಿಧಿಗಳ ಜೊತೆ ನೀವು ಇಂಟ್ರಾಕ್ಟಿವ್ ಸೆಷನ್ ಮಾಡ್ತಿದ್ದೀರಿ. ಈ ಯುವಕ ಯುವತಿಯರ ಮೇಲೆ ನಿಮಗಿರುವ ಒಲುಮೆ ಅಂತದ್ ಮ್ಯಾಮ್, ಯಾಕೆ ನೀವು ಯಾವಾಗ್ಲೂ ಇವ್ರ ಜೊತೆ ಚರ್ಚೆಗೆ ಮುಂದಾಗ್ತೀರಿ? ಅಲ್ಲ, ನನಗೆ ಯುವಕರ ಒಂದು ಶಕ್ತಿಯಲ್ಲಿ ಸಂಪೂರ್ಣ ನಂಬಿಕೆ ಇದೆ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತ ಹೇಳ್ತೀವಿ. ಅದು ಡೆಫಿನೆಟ್ಲಿ ಇಟ್ಸ್ ಫ್ಯಾಕ್ಟ್ ಅನಿಸುತ್ತೆ. ಬಿಕಾಸ್ ಅವರಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಸೊ ಅದಕ್ಕೋಸ್ಕರ ಅವರ ಮನಸ್ಸಿನಲ್ಲಿ ಏನಿದೆ, ಅವರು ಎಲೆಕ್ಷನ್ ಟೈಮ್ನಲ್ಲಿ ಅವರ ಒಂದು ಪಕ್ಷದ ಬಗ್ಗೆ ನಿಲುವು ಅಥವಾ ಪ್ರತಿನಿಧಿಗಳ ಬಗ್ಗೆ ಅವರ ಒಂದು ಅನಿಸಿಕೆಗಳು, ಆಮೇಲೆ ಯಾವ ಸೋಷಿಯಲ್ ಮೀಡಿಯಾ ಕಂಟೆಂಟ್ ನೋಡಿ ಇನ್ಫ್ಲುಯೆನ್ಸ್ ಆಗ್ತಾರೆ, ಹೌ ಡು ದೇ ಆ್ಯಕ್ಚುಲಿ ಸೆಲೆಕ್ಟ್ ದೇರ್ ಲೀಡರ್ಸ್, ದಟ್ ಈಸ್ ಮೈ ಕನ್ಸರ್ನ್. ಆ್ಯಂಡ್ ಡು ದೇ ಎಕ್ಸಸೈಸ್ ದ ರೈಟ್ ಟು ವೋಟ್ ಇನ್ ಅ ರೆಸ್ಪಾನ್ಸಿಬಲ್ ವೇ, ಅದು ನನಗೆ ಸಾಕಷ್ಟು ಕುತೂಹಲ ಇದೆ. ನೆಲ್ಸನ್ ಮಂಡೇಲ ಅವ್ರು ಹೇಳಿದ್ದಾರೆ, ಇಂದಿನ ಯುವಕರೇ ಮುಂದಿನ ಪ್ರತಿನಿಧಿಗಳು ಅಂತ. ನಮ್ಮ ದಾವಣಗೆರೆ ಯುವ ಪ್ರತಿನಿಧಿಗಳು ನಿಮ್ಮ ಮೇಲೆ ಪ್ರಶ್ನೆಗಳನ್ನ ಸುರಿಮಳೆ ಸುರಿಸಲಿದ್ದಾರೆ. ನೀವು ಆನ್ಸರ್ ಮಾಡ್ತೀರಿ? ಟು ಮೈ ಕೇಪಬಿಲಿಟಿ ಐ ವಿಲ್ ಟ್ರೈ ಟು ಗಿವ್ ಮೈ ಆನೆಸ್ಟ್ ಆನ್ಸರ್ಸ್. ಹೋಪ್ ಇಟ್ ಸ್ಯಾಟಿಸ್ಫೈಸ್ ಅಂಡ್ ಇವನ್ ಎನ್ಲೈಟನ್ಸ್ ಯು. ಮ್ಯಾಮ್, ನೀವು ದಾವಣಗೆರೆ ಜನತೆಗೋಸ್ಕರ ಹಲವಾರು ವರ್ಷಗಳಿಂದ ಬಹಳ ಸಮಾಜ ಸೇವೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈಗ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಲು ವಾಟ್ಸ್ ಯುವರ್ ಇನ್ಸ್ಪಿರೇಷನ್ ಮ್ಯಾಮ್? ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಮನೆಯಲ್ಲಿ ಒಂದು ರಾಜಕೀಯ ವಾತಾವರಣ ಇದೆ. ಈಗ ನಾನು ಶಾಮನೂರ್ ಕುಟುಂಬದ ಸೊಸೆಯಾಗಿ 26 ವರ್ಷ ಆಗಿದೆ. ಅದಕ್ಕೂ ಮುಂಚೆ ಕಕ್ಕರಗೊಳ್ಳ ಗೌಡರ ಕುಟುಂಬದ ಮೊಮ್ಮಗಳಾಗಿದ್ದೆ. ಅಲ್ಲೂ ಕೂಡ ನಮ್ಮ ಅಜ್ಜನವರು ಸಿದ್ದವೀರಪ್ಪ ಅವ್ರ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಿದ್ದು. ನಂತರ ನಮ್ಮ ದೊಡ್ಡಪ್ಪಾಜಿ ಅವರು ಕೂಡ ಜಿಲ್ಲಾ ಪಂಚಾಯತ್ನಲ್ಲಿ ಅವರು ಕೂಡ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಮದುವೆಗೂ ಮುಂಚೆ ಕೂಡ ರಾಜಕೀಯದ್ದು ಸ್ವಲ್ಪ ವಾತಾವರಣ ಇತ್ತು ಮನೆಯಲ್ಲಿ. ಆಮೇಲೆ ಮದುವೆ ಆದ ನಂತರ ಇನ್ನೂ ಜಾಸ್ತಿ ಆಯಿತು. ಅಪ್ಪಾಜಿ ಮಲ್ಲಿಕಾರ್ಜುನ್ ಇಬ್ಬರು ಕೂಡ MLAಗಳಾಗಿದ್ದಾರೆ, ಶಾಸಕರು, ಮಂತ್ರಿಗಳಾಗಿ ಕೂಡ ವರ್ಕ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಅವರ ಎಲ್ಲ ಎಲೆಕ್ಷನಲ್ಲಿ ಕ್ಯಾನ್ವಾಸಿಂಗ್ ಮಾಡಿರೋ ಅನುಭವ ಇದೆ. ಜೊತೆಗೆ ಮನೆಗೆ ಹೋಗಿ ಬರುವಂತಹ ಎಲ್ಲ ಜನಸಾಮಾನ್ಯರು ಕೂಡ ಅವ್ರ ಜೊತೆ ಒಡನಾಟ ಇದೆ. ನಾವು 2019ರಲ್ಲಿ SSK ಟ್ರಸ್ಟ್ ಅಂತ ಶುರು ಮಾಡಿದ್ವಿ. ಈ ಟ್ರಸ್ಟ್ನ ಮೂಲಕ ಉಚಿತವಾಗಿ ಡಯಾಲಿಸಿಸ್ ಸೇವೆ ಮತ್ತು ಆರೋಗ್ಯ ಸೇವೆಯನ್ನು ಬಡ ಕುಟುಂಬದವರಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಅದು ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಆರೋಗ್ಯ ಸೇವೆಯನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸುವಂತಹ ಕೆಲಸ ಮಾಡಿದ್ವಿ. ಅದಾದ ನಂತರ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲೂ ಕೂಡ ಆಡಳಿತ ಮಂಡಳಿಯ ಸದಸ್ಯ ಆಗಿದ್ದೀನಿ. ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಹಾಸ್ಪಿಟಲ್ಸ್ ಇದ್ದಾವೆ, ಅಲ್ಲೂ ಕೂಡ ಕೆಲಸ ಮಾಡಿರೋ ಅನುಭವ ಇದೆ. ಸಾಕಷ್ಟು ಜನಸಾಮಾನ್ಯರು ಮನೆಗೆ ಬಂದ್ಬಿಟ್ಟು ಅವರ ಒಂದು ರಾಜಕೀಯ ಸಮಸ್ಯೆ ಇರ್ಬೋದು, ಅಥವಾ ನಮ್ಮ ಶಾಲಾ ಕಾಲೇಜಿನ ಸಮಸ್ಯೆ ಇರುತ್ತೆ, ಹಾಸ್ಪಿಟಲ್ ಸಮಸ್ಯೆ ಇರುತ್ತೆ. ಈಗ ಜನರ ಜೊತೆ ಒಡನಾಟ ಶುರುವಾಯಿತು. ಇದು ಜಾಸ್ತಿ ಆಗಿ ಜನರಲ್ಲಿ ಒಂದು ವಿಶ್ವಾಸ ಬರ್ಲಿಕ್ಕೆ ಶುರುವಾಯಿತು. ಪ್ರಭಾ ಅವ್ರ ಹತ್ರ ಬಂದರೆ ನಮ್ಮ ಕೆಲಸಗಳಿಗೆ ಒಂದು ಸೊಲ್ಯೂಷನ್ ಇದೆ ಅಂತ. ಆದ್ದರಿಂದನೇ ಇವತ್ತಿನ ದಿನ ಜನರ ಆಯ್ಕೆಯಂತೆ ಇವತ್ತಿನ ದಿನ ನಾನೇ MP ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ. ಮ್ಯಾಮ್, ಈಗ ಕರೆಂಟ್ಲಿ ಮ್ಯಾಮ್ ದಾವಣಗೆರೆ ಎನ್ವೈರ್ಮೆಂಟಿಗೆ how can we preserve the current situation and how we can develop it, ma'am, to sustain it for the future? Yeah, with so much of global warming and temperature rising, ಈಗ ದಾವಣಗೆರೆಯಲ್ಲೂ ಕೂಡ 43-44 ಡಿಗ್ರಿ ಇದೆ. ಎಲೆಕ್ಷನ್ಸ್ ಇದೆ, ಸೊ ಹೊರಗೆ ಹೋಗಲೇಬೇಕಾಗಿದೆ. ನನಗಂತೂ ಚಾಯ್ಸ್ ಇಲ್ಲ. ಆದ್ದರಿಂದ ನಮ್ಮ ನಗರ ಪ್ರದೇಶಗಳಲ್ಲಿ ಇನ್ನೂ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮುಂದುವರಿಸೋದು, ಮತ್ತು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ, ವಿಂಡ್ ಮಿಲ್ಸ್ ಹಾಕೋದು, ಆಮೇಲೆ ಸೋಲಾರ್ ಎನರ್ಜಿ, ಬಯೋಗ್ಯಾಸ್ ಪ್ಲ್ಯಾಂಟ್ಸು, ಎಥೆನಾಲ್ ಪ್ಲ್ಯಾಂಟ್ಸು, ಇದನ್ನೆಲ್ಲ ಕೂಡ ಹಾಕಬೇಕು ಅಂತ ಇದೆ. ಜೊತೆಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕೂಡ ಕಡಿಮೆ ಮಾಡೋದು, ರೆಡ್ಯೂಸ್ ರೀಯೂಸ್ ರೀಸೈಕಲ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ಕೂಡ ಜಾರಿಗೆ ತರಬೇಕು ಅಂತ. ವಿದ್ಯಾರ್ಥಿಗಳಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಬೇಕು. ನಮ್ಮ SSK ಟ್ರಸ್ಟ್ ಸ್ಟೂಡೆಂಟ್ ವಿಂಗಿಂದ ಈಗಾಗಲೇ
ಟ್ರೀ ಆಫ್ ಹೋಪ್ ಪ್ಲಾಂಟೇಶನ್ ಡ್ರೈವ್, ಸೇವ್ ವಾಟರ್ ಸೇವ್ ಲೈಫ್, ಆಮೇಲೆ ಬೀಟ್ ದ ಹೀಟ್ ಅನ್ನೋ ಕಾರ್ಯಕ್ರಮಗಳನ್ನು ಈಗಾಗಲೇ ಶುರು ಮಾಡ್ಕೊಂಡಿದ್ದೀವಿ. ಮ್ಯಾಮ್, ಇವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅವರ್ ಹೆಲ್ತ್. ದಾವಣಗೆರೆ ರೂರಲ್ ಹೆಲ್ತ್ ಸರ್ವಿಸಸ್ ಇಸ್ ಅಟ್ ಸ್ಟೇಕ್. ಡೋರ್ ಟು ಡೋರ್ ಅದನ್ನು ಡೆಲಿವರ್ ಮಾಡಬೇಕು ಮತ್ತು ಅದನ್ನು ಇಂಪ್ರೂವ್ ಮಾಡೋಕ್ಕೆ ನೀವು ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಮ್ಯಾಮ್? ಈಗ ನಮ್ಮ SSK ಟ್ರಸ್ಟಿಂದ ಗ್ರಾಮೀಣ ಭಾಗದಲ್ಲಿ ಹಲವಾರು ಆರೋಗ್ಯ ಶಿಬಿರಗಳನ್ನು ಈಗಾಗಲೇ ಆಯೋಜಿಸಿದ್ದೀವಿ. PHC CHC ಲೆವೆಲ್ನಲ್ಲಿ ಹೆಲ್ತ್ ಕ್ಯಾಂಪ್ಸು, ತಪಾಸಣೆ ಶಿಬಿರಗಳು, ಮಾಹಿತಿ ಶಿಬಿರಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತರಿಗೆ ಅವ್ರಿಗೂ ಕೂಡ ಮಾಡ್ತಾ ಬಂದಿದ್ದೀವಿ. ಆಮೇಲೆ ಎಷ್ಟೊಂದು ಹಳ್ಳಿಗಳಲ್ಲಿ PHC ಇರೋದಿಲ್ಲ. ಆದ್ದರಿಂದ ನಮ್ಮ SSK ಟ್ರಸ್ಟ್ ಮೂಲಕ ಹೆಲ್ತ್ ಆನ್ ವೀಲ್ಸ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಮುಟ್ಟುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡ್ತಾ ಬಂದಿದ್ದೀವಿ. ಹೀಗೆ ಮಾಡ್ತಾ ಇರುವಾಗ ನಮ್ಮ PHC ಅಥವಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಕುಂದುಕೊರತೆಗಳು ಗೊತ್ತಾಗಿದೆ. ಆದ್ದರಿಂದ ಸಂಸದಳಾದ ಮೇಲೆ ನಾನು ಕೂಡ ಅಲ್ಲಿರುವಂತಹ ವೈದ್ಯರ ಸೌಲಭ್ಯ ಇರ್ಬೋದು, ಗುಣಮಟ್ಟದ ಸೌಲಭ್ಯಗಳು ಜೊತೆಗೆ ಟ್ರೀಟ್ಮೆಂಟು ಆಮೇಲೆ ಫೆಸಿಲಿಟೀಸ್ ಕೂಡ ಇಂಪ್ರೂವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀನಿ. ಮ್ಯಾಮ್, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ದಾವಣಗೆರೆ ಹಲವಾರು ಗ್ರಾಮಗಳಲ್ಲಿ ಮತ್ತೆ ನಗರದಲ್ಲಿ ನೀರಿನ ಸಮಸ್ಯೆ ಎದುರಿಸ್ತಿದೆ. ಇದಕ್ಕೆ ನೀವು ಏನು ಪರಿಹಾರ ಕೊಡ್ತೀರಾ? ಮುಂದೆ ಆ ಪ್ರಾಬ್ಲಮ್ ಆಗದೇ ಇರೋ ಥರ ಹೇಗೆ ನೋಡ್ಕೊತೀರಾ ಮ್ಯಾಮ್? ಅಲ್ಲ, ಈಗ ನಗರಗಳಲ್ಲಿ ಈಗಾಗಲೇ ಜಲಸಿರಿ ಯೋಜನೆ ಶುರು ಮಾಡ್ಕೊಂಡಿದ್ದೀವಿ. 24/7 ಕುಡಿಯುವ ನೀರು ಪೂರೈಸುವಂತಹ ಒಂದು ಪೈಪ್ಲೈನ್ ಕಾಮಗಾರಿ ಈಗಾಗಲೇ ಶುರುವಾಗಿದೆ. ಓವರ್ ಹೆಡ್ ಟ್ಯಾಂಕ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಇದೆ. ಜೊತೆಗೆ ವಾಟರ್ ಕನ್ಸರ್ವೇಷನ್ ಬಗ್ಗೆ ಕೂಡ ಒತ್ತು ಕೊಡ್ತೀವಿ. ಆಮೇಲೆ ಕೆರೆಗಳನ್ನು ತುಂಬಿಸುವಂತಹ ಕಾರ್ಯಕ್ರಮಗಳು, ಪೈಪ್ಲೈನ್ನಲ್ಲಿ ಕಳಪೆ ಕಾಮಗಾರಿ ಆಗಿದೆ, ಅದನ್ನು ಕೂಡ ಸರಿ ಮಾಡಬೇಕು ಅಂತ ಇದೆ. ಜೊತೆಗೆ ಹಳ್ಳಿಗಳಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ, ಅಲ್ಲೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸುವಂತಹ ಯೋಜನೆ ಕೂಡ ಇದೆ. ಮ್ಯಾಮ್, ಈಗ ನಿಮ್ಮ ಜೊತೆ ಎಷ್ಟೊಂದು ಜನ ಕಾಂಪಿಟೇಷನ್ ಇದ್ದಾರೆ, ಅಪೋನೆಂಟ್ಸ್ ಇದ್ದಾರೆ. ಇವರೆಲ್ಲದಕ್ಕೂ ನಿಮ್ದ್ರಲ್ಲಿ ಸ್ಪೆಷಾಲಿಟಿ ಏನಿದೆ ಮ್ಯಾಮ್? ಜನ ನಿಮಗೆ ಯಾಕೆ ವೋಟ್ ಮಾಡಬೇಕು, ಏನು ನೋಡಿ ವೋಟ್ ಮಾಡಬೇಕು? ಈಗ ಸಾಕಷ್ಟು ಕಾರಣಗಳಿವೆ. ಮೊದಲನೇ ಕಾರಣ ಅಂದರೆ ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಕಾಂಗ್ರೆಸ್ ಪಾರ್ಟಿನ. ನಮ್ಮ ಕಾಂಗ್ರೆಸ್ ಪಕ್ಷವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. 5 ಗ್ಯಾರಂಟಿಗಳನ್ನು ಕೇವಲ 10 ತಿಂಗಳಲ್ಲಿ ಅನುಷ್ಠಾನ ಮಾಡಿದೆ. ಸೊ ನುಡಿದಂತೆ ನಡೆದಿರುವಂತಹ ಸರ್ಕಾರ ಅನ್ನೋ ಭರವಸೆ ಜನರಲ್ಲಿ ಮೂಡಿದೆ. ಬಡವರಿಗೋಸ್ಕರ ಕೆಲಸ ಮಾಡುವಂತಹ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಜೊತೆಗೆ ಮಹಿಳೆಯರಿಗೂ ಕೂಡ ಒಂದು ಆರ್ಥಿಕ ಸಬಲೀಕರಣ ಕೊಟ್ಟಿದೆ. ಎರಡನೇ ಕಾರಣ, ನಾನು ಕೂಡ ಸುಮಾರು 6 ವರ್ಷದಿಂದ ಬಾಪೂಜಿ ವಿದ್ಯಾಸಂಸ್ಥೆಯ ಸದಸ್ಯಳಾಗಿ, ಜೊತೆಗೆ SSK ಟ್ರಸ್ಟ್ನ ಲೈಫ್ ಟ್ರಸ್ಟಿಯಾಗಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಬಳಕೆ ಆಗಿದೆ. ಜೊತೆಗೆ ಅಪ್ಪಾಜಿ ಮಲ್ಲಿಕಾರ್ಜುನ್ ಇಬ್ಬರು ಕೂಡ ರಾಜಕೀಯದಲ್ಲಿದ್ದಾರೆ. ಆದ್ದರಿಂದ ಜನಸಾಮಾನ್ಯರು ಹತ್ತಿರದಲ್ಲೇ ಒಡನಾಟ ಕೂಡ ಇದೆ. ಆದ್ದರಿಂದ ಈ ಎಲ್ಲ ವಾತಾವರಣ, ರಾಜಕೀಯ ವಾತಾವರಣ ಜೊತೆಗೆ ಸಮಾಜ ಸೇವೆ ಮತ್ತು ಎಜುಕೇಷನಿಸ್ಟ್ ಆಗೂ ಕೂಡ ಕೆಲಸ ಮಾಡಿದ್ದೀನಿ. ಇದರ ಜೊತೆಗೆ ನನ್ನ ಒಂದು ನೇಚರ್ ಏನಿದೆ ಅಂದರೆ ಎಲ್ಲ ಕೆಲಸಗಳಲ್ಲೂ ಕೂಡ ನನ್ನ 100% ಕೊಡುವಂತಹ ನನ್ನ ನೇಚರ್ ಇದೆ. ಒಂದು ಸಮಾಜ ಸೇವೆ, ಜನಸೇವೆ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇದೆ. ಸೊ ಇದನ್ನು ಗಮನಿಸಿ ಜನ ವೋಟ್ ಕೊಡ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಮ್ಯಾಮ್, ನಿಮ್ಮ ಕ್ಯಾಂಪೇನ್ಗಳಲ್ಲಿ ಒಂದು ಟ್ಯಾಗ್ ಲೈನ್ ಇದೆ ಮ್ಯಾಮ್, ನನ್ನ ತತ್ವ ಪ್ರಜಾಪ್ರಭುತ್ವ. ಅದು ಹೇಗೆ ಬಂತು ಮ್ಯಾಮ್? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ನಮ್ಮ ಸಂವಿಧಾನದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಒದಗಿಸುತ್ತದೆ. ಇಂತಹ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯೋದೇ ಸಂಸದೆಯಾಗಿ ನನ್ನ ಕರ್ತವ್ಯ. ಆದ್ದರಿಂದ ನನ್ನ ತತ್ವ ಪ್ರಜಾಪ್ರಭುತ್ವ. ಮ್ಯಾಮ್, ನಿಮ್ಮ ಪ್ರಕಾರ ನಮ್ಮ ದೇಶನ ಕಾಡುತ್ತಿರೋ ಜ್ವಲಂತ ಸಮಸ್ಯೆಗಳು ಯಾವುವು? ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ನಿಮ್ಮ ಪ್ಲ್ಯಾನ್ಸ್ ಏನು? ಎಲ್ಲ ಸಾಕಷ್ಟು ಸಮಸ್ಯೆಗಳಿವೆ. ಮೊದಲನೇದಾಗಿ ಬಡತನ, ನಿರುದ್ಯೋಗದ ಸಮಸ್ಯೆ, ಬೆಲೆ ಏರಿಕೆ, ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗದೇ ಇರುವುದು, ರೈತರ ಸಾಲ ಮನ್ನಾ, ಮಹಿಳೆಯರ ಸುರಕ್ಷತೆ, ಆರೋಗ್ಯ ಸೌಕರ್ಯಗಳ ಸುಧಾರಣೆ, ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ಭೇದ ಭಾವ, ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ. ಈಗ ಪ್ರತಿ ವರ್ಷ ಎಷ್ಟೊಂದು ಜನ ಯೂತ್ ಪಾಸ್ ಔಟ್ ಆಗಿ ಗ್ರಾಜುಯೇಟ್ ಆಗ್ತಾ ಇದ್ದಾರೆ. ಸೊ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ದೇ ಆರ್ ಫೇಸಿಂಗ್ ಇಸ್ ಅನ್ಎಂಪ್ಲಾಯ್ಮೆಂಟ್.
ಇದಕ್ಕೆ ನಿಮ್ಮದು ಒಪಿನಿಯನ್ ಏನು? ಇದಕ್ಕೆ ಹೆಂಗೆ ಸಮಸ್ಯೆನ ಪರಿಹಾರ ಮಾಡಬೇಕಂತ ಅನ್ಕೊಂಡಿದ್ದೀರಾ? ನಾವು ಯುವಕರಿಗೆ ಉದ್ಯೋಗ ಮೇಳಗಳನ್ನು ಪ್ರತಿ 3 ತಿಂಗಳಿಗೊಮ್ಮೆ ಉದ್ಯೋಗ ಮೇಳ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಜೊತೆಗೆ ದಾವಣಗೆರೆಯಲ್ಲಿ ಸೂಕ್ತವಾದಂತಹ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ. ಈಗ ಬರಬೇಕಾಗಿರೋದು IT-BT ಕಂಪನಿಗಳು, ಇದರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು, ಆಮೇಲೆ ಗಾರ್ಮೆಂಟ್ ಇಂಡಸ್ಟ್ರೀಸ್, ದೆನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಇದಕ್ಕೂ ಕೂಡ ಸರಿಯಾದ ಒಂದು ಕಂಪ್ನೀಸ್ನ ಇನ್ವೈಟ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೂ ಕೂಡ ಎನ್ಕರೇಜ್ ಮಾಡ್ತೀವಿ. ಈಗ ನಮ್ಮ ದಾವಣಗೆರೆಯಲ್ಲಿ ಹ್ಯೂಮನ್ ರಿಸೋರ್ಸ್ ಈಗಾಗಲೇ ಇದೆ. ಅದಕ್ಕೆ ತಕ್ಕ ಹಾಗೆ ಇಸೆಲ್ ಮತ್ತು ಇನ್ಕ್ಯುಬೇಷನ್ ಸೆಂಟರ್ಸು ಮತ್ತು ಇನ್ವೆಸ್ಟರ್ಸ್ ಕೂಡ ಇನ್ವೈಟ್ ಮಾಡಿಬಿಟ್ಟು ಒಂದು ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತೀವಿ. ನಮ್ಮ ರಾಜ್ಯ ಸರ್ಕಾರದಿಂದ ಡಿಗ್ರಿ ಮಾಡಿರುವಂತಹ ಯುವಕರಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಡಿಪ್ಲೊಮಾ ಮಾಡಿರುವವರಿಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ನಮ್ಮ ಯುವ ಜನತೆಗೆ ಮೊದಲನೇ ಉದ್ಯೋಗ ಖಾಯಂ ಅಂದರೆ ಅಪ್ರೆಂಟಿಸ್ಶಿಪ್ ವಿತ್ ಸ್ಯಾಲರಿ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಜೊತೆಗೆ ಹೊಸದಾಗಿ ಉದ್ಯೋಗ ಶುರು ಮಾಡಬೇಕು, ಸ್ಟಾರ್ಟಪ್ಸ್ ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಸುಮಾರು 5,000 ಕೋಟಿ ರೂಪಾಯಿಯಷ್ಟು ಒಂದು ಫಂಡ್ ಇಟ್ಟಿದ್ದೀವಿ. ಆಮೇಲೆ ಸರ್ಕಾರಿ ಹುದ್ದೆಗಳು ಸುಮಾರು 30 ಲಕ್ಷದಷ್ಟು ವಿವಿಧ ಇಲಾಖೆಗಳಲ್ಲಿರುವಂತಹ ಸರ್ಕಾರಿ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು ಅಂತ ಅದು ಕೂಡ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಮ್ಮ ಕ್ಷೇತ್ರದಲ್ಲಿರುವಂತಹ ಚನ್ನಗಿರಿ, ಮಾಯಕೊಂಡ ಮತ್ತು ಹೊನ್ನಾಳಿ ಕ್ಷೇತ್ರದಲ್ಲಿ ಅಡಿಕೆ ಮತ್ತು ಮೆಕ್ಕೆಜೋಳ ಜಾಸ್ತಿ ಬೆಳೀತಾರೆ. ಸೊ ಅದಕ್ಕೋಸ್ಕರ ಅಡಿಕೆ ಬೈ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಇಂಡಸ್ಟ್ರೀಸು ಮತ್ತು ಎಥೆನಾಲ್ ಪ್ಲಾಂಟ್ಸ್ ಕೂಡ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಆಲೋಚನೆ ಇದೆ. ಮತ್ತು ಸಾಕಷ್ಟು ಯುವಕರಲ್ಲೂ ಕೂಡ ಇಂದಿನ ದಿನಗಳಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಯೋಚನೆ ಇದೆ. ನಾನು ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೋದಾಗ ಅವರೇ ತಯಾರು ಮಾಡಿದಂತಹ ಪಿಕಲ್ಸ್ ಇರ್ಬೋದು, ಚಟ್ನಿ ಪುಡಿಗಳಿರ್ಬೋದು, ಮಸಾಲ ಪೌಡರ್ಸು ಅಥವಾ ಒಂದು ಬಯೋಡಿಗ್ರೇಡಬಲ್ ಶ್ಯಾಂಪೂಸ್ ಅಂತೆ, ಸೋಪ್ಸ್ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವ್ರಿಗೂ ಕೂಡ ಒಂದು ಲೋನ್ಸು ಆ ರೀತಿ ಆಪರ್ಚುನಿಟಿ ಕೊಟ್ಟರೆ ಅವ್ರಿಗೂ ಎನ್ಕರೇಜ್ ಮಾಡಿದ ಹಾಗೆ ಆಗುತ್ತೆ. ಮೇ 7ನೇ ತಾರೀಕು ದಾವಣಗೆರೆಯ ಎಲ್ಲ ಜನತೆಯು ಮತಗಟ್ಟೆಗೆ ಬಂದು ನಿಮ್ಮ ಮತವನ್ನು ಚಲಾಯಿಸಿ ಒಳ್ಳೆಯ ಸಂಸದರನ್ನು ನಮ್ಮ ದಾವಣಗೆರೆ ಕ್ಷೇತ್ರದಿಂದ ಲೋಕಸಭೆಗೆ ಕಳಿಸೋಣ. ನಮ್ಮ ದಾವಣಗೆರೆ ಅಭಿವೃದ್ಧಿಗಾಗಿ ನಾವು ಮತ ಚಲಾಯಿಸೋಣ. ಮ್ಯಾಮ್, ನಿಮ್ಮ ಈ ಅಮೂಲ್ಯವಾದ ಸಮಯವನ್ನು ನಮ್ಮ ದಾವಣಗೆರೆ ಯುವ ಪ್ರತಿನಿಧಿಗಳ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಮ್ಯಾಮ್. ದೀಕ್ಷಾ ಮತ್ತು ಎಲ್ಲ ಯುವಕರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದಗಳು. ಐ ಜಸ್ಟ್ ಹೋಪ್ ಆ್ಯಂಡ್ ಪ್ರೇ ಯು ಫಸ್ಟ್ ಆಫ್ ಆಲ್ ಯು ಎಕ್ಸೈಸ್ ಯುವರ್ right to vote and you elect the right candidate. That is my honest and humble appeal to all the youngsters here. Thank you so much for your interaction, your time, and I wish you all the best in your future endeavors. Thank you. Thank you, ma'am. Thank you. ಇನ್ನೇಕೆ ಆತಂಕ, ಈ ಬಾರಿ ಪ್ರಭ